ಎಂಥ ಡಬಲ್ ಗೇಮ್ ಆಡಿದ್ಲು ಆ ಚಂದ್ರ. ನನ್ನ ತಂಗಿ ಆಗಿದ್ಕೊಂಡು ನನಗೆ ಸ್ಕೆಚ್ ಆಗ್ತಾಳಲ್ಲ. ವಿಷಯ ಮುಂಚೆ ಗೊತ್ತಾಗಿದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂದಿದ್ದಿದ್ರೆ ನೀವಿಷ್ಟೊತ್ತಿಗಾಗಲೇ ಬಂಗಾರದ ಮನುಷ್ಯ ಆಗೋಗ್ತಾ ಇದ್ರಿ. ಬಂಗಾರದ ಮನುಷ್ಯನ ಏನು ಹಾಗಂದ್ರೆ? ಅದೇ ಡ್ಯಾಡ್, ಈ 8 ಅಂತ ಬರೋ ಹೊತ್ತಿಗೆ ಸೂರ್ಯ ಮುಳುಗೋ ಟೈಮಲ್ಲಿ ಖಾಲಿ ಕೈಲಿ ಅಂಬೋ ಅಂತ ಹೋಗ್ತಿರ್ತಾರಲ್ಲ ಅದು. ಆದರೆ ನಾನು ಒಬ್ಬನೇ ಇರ್ತಿರ್ಲಿಲ್ಲ, ನನ್ನ ಜೊತೆಗೆ ನೀನು ಇರ್ತಿದ್ದೆ. ಆದರೂ ನನ್ನ ಮಗ ಇವತ್ತು ಉಪಯೋಗಕ್ಕೆ ಬಂದಲ್ಲ ಅಂತ ಖುಷಿ ಆಗ್ತಿದೆ. ಡ್ಯಾಡ್, ನಿಮಗೆ ನೆನಪಿನ ಶಕ್ತಿ ಜಾಸ್ತಿ ಆಗೋ ಹಾಗೆ ಟಾನಿಕ್ ಕೊಡಿಸ್ಬೇಕು. ಅಲ್ಲ ಡ್ಯಾಡ್, ನಾನು ಮಾಡಿರೋ ಎಷ್ಟೋ ಘನಂದಾರಿ ಕೆಲ್ಸಗಳು ನಾನು ನೆನಪೇ ಇಟ್ಕೊಂಡಿಲ್ಲ ನೀವು. ವಿಕಟಕಾಯ ಹರಿಮರ್ಕಟ ಮರ್ಕಟಾಯ ಭಕ್ತವತ್ಸಲಾಯ ನಮಃ ದೀನ ಬಂಧವೇ ನಮಃ ದಿವಿದಿವಿದ್ದಿಮರ್ದನಂ ಘೋರ ಘೋರ ತಾಂಡವಂ ಓಂ ವಾಯುಪುತ್ರಂ ನಮಾಮಿ ಸಕಲ ಲೋಕ ರಕ್ಷಕಂ ವಾಯುಪುತ್ರ ವಲ್ಲಭಂ ದುಷ್ಟ ನಿಗ್ರಹಂ ನಮಾಮಿ. ಡ್ಯಾಡ್, ಏನಾಯ್ತು? ಯಾಕೆ ಹೀಗಾಡ್ತಿದ್ದೀರಾ? ಕಾರು ಬಂದು ಗುದ್ಬಿಡ್ತು. ಅಲ್ಲ ಡ್ಯಾಡ್, ಕಾರು ನಿಮಗೆ ಗುದ್ಬಿಡ್ತಾ? ಅದು ಹೇಗೆ ಡ್ಯಾಡ್? ನಾನು ಇಲ್ಲಿ ನಿಂತಿದ್ದೀನಿ, ಅಷ್ಟು ಬೇಗ ನಿಮ್ಮೊಬ್ರಿಗೆ ಮಾತ್ರ ಗುದ್ಬಿಟ್ಟು ಪಂಚರ್ ಆಗಿ ಗ್ಯಾರೇಜಲ್ಲಿ ಹೋಗಿ ನಿಂತ್ಕೊಂಡ್ಬಿಡ್ತಾ? ಏನು ಹೇಳ್ತಿದ್ದೀರಾ ಡ್ಯಾಡ್ ನೀವು? ಏನು ಹೇಳ್ತಿದ್ದೀವಿ ದುಷ್ಯಂತ್? ಮತ್ತೇನೇನು ಡ್ಯಾಡ್? ಅಲ್ಲ, ಕಾರು ಗ್ಯಾರೇಜಲ್ಲಿ ನಿಂತು ಎಷ್ಟು ವರ್ಷ ಆಯ್ತು ಹೇಳಿ? ಅದು ಸ್ಟಾರ್ಟ್ ಆಗೋದಿರಲಿ, ಅದು ಪಂಚರ್ ಆಗ್ತಾ ಎಷ್ಟು ವರ್ಷ ಆಯಿತು? ಆ ಡಬ್ಬಾಗಡೆ ನಿಮಗೆ ಗುದ್ದೋದಂತೆ, ನೀವು ಬೀಳೋದಂತೆ. ಇದೇನು ಡ್ಯಾಡ್? ಮತ್ತೆ ಅದು ನನಗೆ ಬಂದು ಗುತ್ತು. ಡ್ಯಾಡ್, ಅದು ನಿಮ್ಮ ಭ್ರಮೆ ಡ್ಯಾಡ್. ಎಲ್ರಿಗೂ ಮಲಗಿದ ಮೇಲೆ ಕನಸು ಬೀಳುತ್ತೆ, ನಿಮಗೆ ಓಡಾಡಬೇಕಾದ್ರೆ ಕನಸು ಬೀಳುತ್ತೆ. ಏನು ಡ್ಯಾಡ್? ಸರಿ, ಬನ್ನಿ ಹೋಗೋಣ ಮನೆಗೆ. ನೀವು ತಂಗಿನ ಕಳಿಸಿ ಬೇಜಾನ್ ಖುಷಿಲಿದ್ದೀರಾ, ನಿಮಗೆ ಸ್ವಲ್ಪ ರೆಸ್ಟ್ ಬೇಕು. ಬನ್ನಿ ಮನೆಗೆ ಹೋಗೋಣ. ಬನ್ನಿ ಡ್ಯಾಡ್, ಬನ್ನಿ. ವಿದ್ದಿಮರ್ದನಂ ಘೋರ ಘೋರ ತಾಂಡವಂ ಓಂ ವಾಯುಪುತ್ರಂ ನಮಾಮಿ ಸಕಲ ಲೋಕ ರಕ್ಷಕಂ ವಾಯುಪುತ್ರ ವಲ್ಲಭಂ ದುಷ್ಟ ನಿಗ್ರಹಂ ನಮಾಮಿ ಪಾರವಿದ್ಯ ಪರಿಹರಾಯ. ನನ್ನ ಪ್ರಯತ್ನನ ಮುಂದುವರಿಸ್ತೀನಿ, ಫಲ ಸಿಗುತ್ತೆ ಅನ್ನೋ ನಂಬಿಕೆ ಬರ್ತಿದೆ. ಥ್ಯಾಂಕ್ ಯು ಸೋ ಮಚ್ ಗಾಡ್. ವಾವ್! ಆದಿತ್ಯ, ಆದಿತ್ಯ, ಆದಿತ್ಯ! ನನ್ನ ದೇಹ ಇಲ್ಲಿದೆ, ಆದರೆ ನನ್ನ ಜೀವ, ನನ್ನ ಆತ್ಮ ಎಲ್ಲ ದೊಡ್ಡ ಮನೆಯಲ್ಲಿ ಕಾಯ್ತಾ ಇದೆ. ಇಷ್ಟು ದಿನ ಆದಿತ್ಯ ಹುಟ್ಟಿಲ್ಲ, ನಾನೊಬ್ಳೆ ಹುಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೆ. ನಾನು ಯಾಕೆ ಬದುಕಿದ್ದೀನಿ ಅನ್ನೋದೇ ಒಂದು ಪ್ರಶ್ನೆ ಆಗಿತ್ತು. ಆದರೆ ಅದೆಲ್ಲದಕ್ಕೂ ಉತ್ತರ ಸಿಕ್ಕಿದೆ. ಆದಿತ್ಯ ಮತ್ತೆ ಹುಟ್ಟಿದ್ದಾನೆ, ನಂಗೆ ಕಾಯ್ತಾ ಇದ್ದಾನೆ. ನಾನು ಈಗಲೇ ಹೋಗಿ ಎಲ್ಲ ಹೇಳ್ತೀನಿ. ನಾನು ಆದಿತ್ಯನ ಕರ್ಕೊಂಡು ಎಲ್ಲರೂ ದೂರ ಹೋಗ್ತೀನಿ. ನಾನು ಅವನು ಇಬ್ಬರೇ. ಜಲ ಪ್ರವಾಹ ಪಾವಿತಸ್ಥಲೆ ತಲೇವಲಂಬ್ಯಲಂಬಿತಾಂ ಭುಜಂಗ ತುಂಗ ಮಾಲಿಕಂ ಢಮಡ್ಡ ಮಡ್ಡ ಮಡ್ಡ ಮನ್ನಿನಾದ ಮಡ್ಡ ಮರ್ವಯಂ. ಇವನನ್ನ ಎಲ್ಲೋ ನೋಡಿದ್ದೀನಿ ನಾನು. ಯಾರು ಇವನು?
జటాకటాహ సంభ్రమ భ్రమన్నిలింప నిర్జరి విలోల వీచి వల్లరి విరాజమాన మూర్ధని ఖగత్ 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 జ్వలల్లలాట పట్ట పావకే కిశోర చంద్రశేఖరే ప్రతి ప్రతిక్షణ మమ ಧರಾಧರೇಂದ್ರ ನಂದಿನಿ ವಿಲಾಸ ಬಂಧು ಬಂಧುರ ಸುರಂದಿಗಂತ ಸಂತತಿ ನಾನು ಯಾಕೆ ಇಷ್ಟು ಬೆವರ್ತಾ ಇದ್ದೀನಿ? ನನಗೆ ಯಾಕೆ ಭಯ ಆಗ್ತದೆ? ಯಾಕೆ ನನ್ನ ಕೈ ಕಾಲೆಲ್ಲ ನಡುತ್ತಾ ಇದೆ? ಇವನನ್ನೆಲ್ಲ ನೋಡಿದ್ದೀನಿ, ತುಂಬ ಗುರ್ತಿರೋ ಮುಖ. ಎಲ್ಲಿ ನೋಡಿದ್ದೀನಿ? ಎಲ್ಲಿ ನೋಡಿದ್ದೀನಿ? ಅಣ್ಣ ಒಂದು ನಿಮಿಷ. ಏನಮ್ಮ? ಆದಿತ್ಯ ಎಲ್ಲಿದ್ದಾರೆ? ಆದಿತ್ಯಪ್ಪನವರು ಅಂತ ಹೇಳಮ್ಮ. ಯಾಕೆಂದ್ರೆ ಅವರು ಈ ಊರಿಗೆ ದೊಡ್ಡವರು. ಸಾರಿ, ಆದಿತ್ಯಪ್ಪನವ್ರು ಎಲ್ಲಿದ್ದಾರೆ? ನೀವ್ಯಾರು? ಅವ್ರನ್ನ ನೋಡಕ್ ಬಂದಿದ್ದೀನಿ, ಬರೋಕ್ ಹೇಳಿದ್ರು. ಹೌದಾ? ಅವ್ರು ಈಗಷ್ಟೇ ತೋಟ ಕಡೆ ಹೋದ್ರು ಅನ್ಸುತ್ತೆ. ತೋಟ ಕಡೆ ಹೋಗಿ ನೋಡಿ. ಹಾಂ, ಓಕೆ, ಥ್ಯಾಂಕ್ಸ್. ಸರಿನಮ್ಮ. ತೋಟದಲ್ಲಿ ಸಿಗ್ತಾನಂತೆ. ಅವನನ್ನ ಅಲ್ಲಿಂದಾನೆ ಕರ್ಕೊಂಡು ಹೋಗ್ಬಿಡ್ತೀನಿ. ಅವನನ್ನ ನೋಡಿದ ತಕ್ಷಣ ತಪ್ಕೊಂಡು ಮುದ್ದಾಡ್ಬಿಡ್ತಾನ. ಇಲ್ಲ, ಅಲ್ಲೆಲ್ಲ ಆಳುಗಳಿರ್ತಾರೆ, ಅವನು ಹಾಗೆಲ್ಲ ಮಾಡಲ್ಲ. ನನ್ನ ಹುಡುಗ ತುಂಬ ಡೀಸೆಂಟ್. ಆದಿತ್ಯ, ಕೊನೆಗೂ ಸಿಕ್ಬಿಟ್ಯಾ? ಒಂದೇ ಉಸಿರಲ್ಲಿ ನಿನ್ನ ಹತ್ರ ಬರ್ತೀನಿ, ತಾಳು. ಆದಿತ್ಯ, ಆದಿತ್ಯ, ಐ ಲವ್ ಯು. ಆದಿತ್ಯ, ನೀನು ನನ್ನ ಮನ್ಸು ತುಂಬಾ ಎಷ್ಟು ತುಂಬಿಕೊಂಡಿದ್ಯಾ ಅನ್ನೋದು ಈ ಪ್ರತಿಧ್ವನಿಯಲ್ಲೇ ಗೊತ್ತಾಗುತ್ತೆ. ನನ್ನ ಬಾಯಿ ನಿನ್ನ ಹೆಸರನ್ನ ಒಂದ್ಸಲಿ ಕೂಗುತ್ತೆ, ಆದ್ರೆ ನನ್ನ ಮನ್ಸು 100 ಸಲಿ ಕೂಗುತ್ತೆ. ಆದಿತ್ಯ, ಯಾಕೆ ನಾನು ಹಿಂದೆ ಬಿದ್ದು ಸಾಯ್ತಿದ್ಯಾ? ನಾನಲ್ಲ ನೀನು. ಹೋಗಲೆಲ್ಲ ಸಿಕ್ತಿರೋ ನೀನು. ಶಟ್ ಅಪ್. ಹೇಳು, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಯಾಕೆ ಬಂದಿದ್ಯಾ? ನಿಂಗೇನ್ ಕೆಲಸ ಇಲ್ಲಿ? ನೀನ್ ಯಾಕೆ ಬಂದಿದ್ಯಾ ಇಲ್ಲಿ ಅದನ್ನು ಮೊದಲು ಹೇಳು. ನನ್ ಕೆಲಸ ಸಾಧಿಸ್ಕೊಳಕ್ ಬಂದಿದ್ದೀನಿ. ನಾನು ಅದಕ್ಕೆ ಬಂದಿದ್ದೀನಿ. ನೀನ್ ಸಾಧಿಸ್ಕೊಳಕ್ ಹೊರಟಿರೋದು ಕೊಚ್ಚೆ ದಾರಿಲಿ. ದಾರಿ ಕೊಚ್ಚೆ ಆಗಿದ್ರೇನು, ಸೇರೋ ಜಾಗ ಗುರಿ ಕ್ಲೀನ್ ಆಗಿದ್ರೆ ಸಾಕು. ನೀನು ಕ್ಲೀನ್ ಬಗ್ಗೆ ಮಾತಾಡ್ತಿದ್ಯಾ? ಅದೆಷ್ಟು ಕಡೆ ರಕ್ತದ ಕಲೆ ಮಾಡಿದ್ಯೋ, ಇನ್ನೆಷ್ಟು ಜನ ನಮ್ಗೆ ಮಸಿ ಬಳ್ಳಿದ್ಯೋ ಯಾವನಿಗೆ ಗೊತ್ತು? ಮಾವ, ನಾನು ನಿನ್ನೆಲ್ಲೆಲ್ಲಿ ಹುಡುಕ್ದೆ ಗೊತ್ತಾ? ನೀನ್ ಇಲ್ಲಿದ್ಯಾ? ಇವಳು ಯಾರು? ಇವಳ ಇದೊಂದು ದೊಡ್ಡ ಮೆಂಟ್ಲು. ಅವಳು ಇಂಟ್ರೊಡಕ್ಷನ್ ಕಟ್ಕೊಂಡು ನಿನಗೇನಾಗಬೇಕು? ನಡಿ ಮಾವ. ಮಾವ ನಡೆ. ತೊಲಗ್ದ ಕೊಲೆಗಾರ, ಮೋಸ್ಗಾರ. ಥೂ, ಯಾವ್ದೋ ಶ್ರೀಮಂತ ಹುಡುಗಿಗೆ ಬಲೆ ಹಾಕಿದ್ದಾನೆ. ಜನ್ಮನೇ ಇಷ್ಟು. ಇವನ್ ಬಗ್ಗೆ ಮಾತಾಡಿ ತಲೆ ಕೆಡ್ಸ್ಕೊಂಡು ನಾನ್ ಯಾಕೆ ನನ್ನ ಮೂಡ್ನ ಹಾಳು ಮಾಡ್ಕೊಳ್ಳಿ? ಆದಿತ್ಯ, ಐ ಲವ್ ಯು. ಆದಿತ್ಯ, ಇದೇ ತಿಂಗಳ 15ಕ್ಕೆ ಒಳ್ಳೆ ಮುಹೂರ್ತ ಇದೆ. ಎಲ್ಲ ಏರ್ಪಾಡು ಮಾಡ್ಕೊಳ್ಳಿ. ನನ್ನ ಕಣ್ಣು ಮುಂದೆ ಶಾಸ್ತ್ರೋಕ್ತವಾಗಿ ಆದಿತ್ಯ ಮತ್ತು ಅವನ ಹೆಂಡತಿ ಮದುವೆ ಆಗಲೇಬೇಕು. ಅಂಜುಗೆ ಸಂಜು ಜೊತೆ ಮದುವೆ ಮಾಡೋದು ಅಂತ ಡಿಸೈಡ್ ಮಾಡಿದ್ದೀನಿ. ನಿನ್ನ ತಲೆಯಲ್ಲಿ ಅಂಜು ಬಿಟ್ಟು ಬೇರೆ ಏನಾದರೂ ಯೋಚನೆ ಬಂತು ಅಂದರೆ